ಯಪ್ಪ ಅಯ್ಯೋ ಅಪ್ಪ ಮುಖಕ್ಕೆಲ್ಲ ಸಿಡ್ದು ಬಿಡ್ತಪ್ಪ ಅಯ್ಯೋ ಆಹಾ ಯಪ್ಪ ಕೈ ಮೇಕೆಲ್ಲ ಸಿಡ್ದು ಬಿಡ್ತು ಅಯ್ಯೋ ಕೈಯೆಲ್ಲ ಬಬ್ಬೆ ಬಂತು ಅಯ್ಯೋ ಹೆಂಗ್ ಮುಚ್ಚಿತ್ತೋ ಏನೋ ಇವಾಗ ನಿಂಗೆ ಗೊತ್ತಾಗಲ್ವಾ ಹೊಸ ಕುಕ್ಕರ್ ಚೆನ್ನಾಗಿ ಮುಚ್ಚಬೇಕು ಅಂತ ಹೇಳಿ ಅಯ್ಯೋ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ತಲ್ಲಪ್ಪ ಎಲ್ಲ ಮನೆ ತುಂಬ ಅನ್ನ ಆಗ್ಬಿಡ್ತು ಅಕ್ಕ ರತ್ನಾಕ ರತ್ನಾಕ ಹೆಂಗ್ ಮುಚ್ಚಿದ್ರಿ ಅಯ್ಯೋ ಅಪ್ಪ ಹೊಸ ಕುಕ್ಕರು ಅಯ್ಯೋ ಎಲ್ಲ ಸಿಡ್ದೋಗ್ಬಿಟ್ಟು ಮನೆ ತುಂಬ ಸಿಡ್ದೋಗ್ಬಿಟ್ಟೈತೆ ಅಯ್ಯಯ್ಯೋ ಅಯ್ಯೋ ಅಪ್ಪ ಅಮ್ಮ ಮಗುಕ್ಕೆಲ್ಲ ಸಿಡ್ದೋಗ್ಬಿಡ್ತು ಅಪ್ಪ ನನ್ನ ಕೈಲೇ ಎದ್ದಳಕ್ಕಾಗ್ತಿಲ್ಲ ಅಯ್ಯೋ ಅಯ್ಯೋ ಮನು 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 ಏನೈತೆ ಅಯ್ಯೋ ಬ್ಲಾಸ್ಟ್ ಆಗ್ಬಿಡ್ತಾ ಕುಕ್ಕರು ಅಯ್ಯೋ ನಾನು ಅದಕ್ಕೆ ಹೇಳಿದ್ದು ಚೆನ್ನಾಗಿರಲ್ಲ ಕಣೆ ಬೇಡ ಅಂತ ಹೇಳಿ ಅಯ್ಯೋ ಮನೆ ತುಂಬ ಅನ್ನ ಆಗ್ಬಿಡ್ತಾ ಅಯ್ಯೋ ಮನು ಇಲ್ಲಿಗೆ ಯಾಕೆ ಬಂದೆ ನೀನು ನಾನು ಕುಕ್ಕರ್ ಇಟ್ಟೋಗಿದ್ದೀನಿ ನಾನು ಹಿಂಗೆ ಒಳಗೆ ಬಂದೆ ಎಲ್ಲ ಸಿಡ್ದೋಗ್ಬಿಡ್ತು ಬ್ಲಾಸ್ಟ್ ಆಗ್ಬಿಡ್ತು ಮುಖಕ್ಕೆಲ್ಲ ಸಿಡ್ದೋಯ್ತು ಉರಿತೈತೆ ಮುಖ ಕೈ ಕಾಲೆಲ್ಲ ಸಿಡ್ದೋಗ್ಬಿಡ್ತು ಅಯ್ಯೋ ಈ ಕಡೆ ಕುತ್ಕೋ ಬಾ ಯಾಕೆ ಅಲ್ಲೇ ಕುತ್ಕೊಂಡಿದ್ಯಾ ಅಲ್ಲಿ ಸುಟ್ಟೋಗುತ್ತೆ ಬಾ ಈ ಕಡೆ ಬಾ ಅಯ್ಯೋ ಅದಕ್ಕೆ ಮತ್ತೆ ಈ ವಯ್ಯಂತಕ್ಕೆ ಚೆನ್ನಾಗಿರಲ್ಲ ಸುಮ್ಮನೆ ತಗೋಬಿಟ್ಟೆ ಅಯ್ಯೋ ಯಾಕೆ ಈಟ್ ಜೋರ ಶಬ್ದ ಬಂತು ಯಾಕ ಬಡ್ಡಂತು ನಾನು ಅಲ್ಲಿದ್ದಾಳ ಬಾಕ್ಲ ಕೊಕ್ಕಂಡಾಳು ಯಾಕ ಬಡ್ಡು ಅಂತ ಹೇಳಿ ಓಡ್ ಬಂದಿ ಅಲ್ಲ ಯಾಕೆ ಇದು ಓಟು ಹಿಂಗಾಗೈತೆ ಅಯ್ಯೋ ದೇವ್ರ ಅನ್ನ ಎಲ್ಲ ಮನೆ ತುಂಬ ಸೆಲ್ಲೋ ಐತಲ್ಲಿ ಯಾಕೆ ಏನೈತೆ ಅಯ್ಯಯ್ಯೋ ದೇವ್ರಿ ಹೋಗತ್ತ ಅಲ್ಲ ಅಕ್ಕ ಗೊತ್ತಾಗಲ್ವಾ ನಿಮಗೆ ಸ್ವಲ್ಪ ಅಚ್ಚಕಟ್ಟ ಮುಚ್ಚಬೇಕು ಅಂತ ಹೇಳಿ ಅದು ಹೊಸ ಬೆಲ್ಟು ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಹಾಕಿ ಮುಚ್ಚಬೇಕು ನೀಟಾಗೆ ಅಲ್ಲ ಹಿಂಗೆ ಬ್ಲಾಸ್ಟ್ ಆಗೋ ಥರ ಮಾಡಿದ್ರೆ ನೀವು ಗೊತ್ತಾಗಲ್ವಾ ನಿಮಗೆ ಅಯ್ಯೋ ಇವಾಗ ನನ್ನ ಮುಖಕ್ಕೆಲ್ಲ ಸಿಡಿದು ಗೊತ್ತಾ ಹೆಂಗೆ ಮುಖ ಎಲ್ಲ ಉರಿತಾ ಐತೆ ಅಯ್ಯೋ ನಾನು ಇಲ್ಲೇ ಏನಾದರೂ ಮುಂದೆನೇ ಇದ್ದಿದ್ರೆ ಅಷ್ಟೇ ನಾನು ಇವತ್ತು ಉಳಿತಾ ಇರಲಿಲ್ಲ ನನ್ನ ಮುಖ ಎಲ್ಲನ ಫೇಸ್ ಏನೇ ನನಗೆ ಗುರ್ತು ಸಿಗ್ತಿರ್ಲಿಲ್ಲ ಹಂಗಾಗೋದು ನಾನು ಒಳಗೆ ಬಂದೆ ಅದು ಬ್ಲಾಸ್ಟ್ ಆಗ್ಬಿಡ್ತು ಬ್ಲಾಸ್ಟ್ ಆಯಿತು ಹೋಗು ನಾನು ಅಚ್ಚುಕಟ್ಟಾಗಿ ಮುಚ್ಚಿದ್ದೆ ಕಣೆ ಘನವಾಗಿ ಮುಚ್ಚಿದ್ದೆ ಅದೊಂದು ಸ್ವಲ್ಪ ಟೈಟ್ ಆಗಿತ್ತು ಎಡ್ಸ್ ಮಾಡೋದು ಅಲ್ಗೂ ನಿಂಗೆ ಅದ್ಮಿ ಮುಚ್ಚಿದ್ದೆ ಅದಕ್ಕೆ ಸ್ವಲ್ಪ ಬೈವಾಗಿರ್ರಿ ಲೌಡೇರ ಬೈವಾಗಿರ್ರಿ ಅಂತ ಹೇಳೋದು ಒಬ್ಬೊಬ್ಬ ಒಂದು ಮೆರ್ದಾಡ್ತೀರಾ ಅನ್ಬೇಡ ನೀವಿಬ್ರಾಳು ಹೇಳು ಅದೇನು ಕೇಳಿಗಾಡ್ತೀರೋ ಏನೋ ಓಯ್ ಸುಮ್ಮನ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಗನ ಪಾತ್ರೆ ಮಾಡ್ಕೊಂಡು ಉಂಡಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಇಲ್ಲದೆಲ್ಲ ಅವತಾರ ಮಾಡ್ಕೊಂಡು ಒಬ್ರು ನೋಡಿ ಮಾಡಿ ಅಂತ ಮಾಡಿದ್ರೆ ಹಿಂಗೆ ಆಗೋದು ನಾವು ಅವಳೆದ್ರಿಗೆ ಕುಕ್ಕರ್ ತಾಂತೀವಿ ಅಂತ ಅವಳೆದ್ರಿಗೆ ತಕೊಂಡ್ರೆ ಅದಕ್ಕೆ ಹಿಂಗಾತ್ ನಿಮ್ಗೆ ಸುಮ್ಮನೆ ತಾಮರ ಹೆಂಗ ಗೌರವಾಗಿ ತಾಂತಾರೆ ಒಬ್ರಿಗೊಂದು ಆಡಿ ಅವಳಿಗೆ ಯಾಕೆ ಅಂಬದು ಬೇಕಾಗಿತ್ತು ನಿಮ್ಗೆ ಹೇಳು ಯೋಟನ ಅದಕ್ಕೆ ಮತ್ತೆ ಆಡಬಾರ್ದು ಕಾದಾಡಬಾರ್ದು ಅಂತ ಹೇಳೋದು ಕಾದ್ ನೋಡಿ ಇವಾಗ ಯೋಟವ ಅಂತ ಮಾಡ್ಕೊಂಡ್ರಿ ಕುಕ್ಕರ್ನು ಓತತ್ತು ಯಾವ್ದಿದ್ದೆ ಡಬೋ ಅಂತ ನನ್ಗೆ ಯಾವ ತಪ್ಪ ಅಮ್ಮಂಗಾತು ಹುಡುಗನ ಎತ್ಕೊಂಡಿದ್ದೆ ಹುಡುಗನೂ ಇಟ್ಟು ಬಿತ್ತು ಡಬ್ ಬಂದ್ಬಿಡ್ತು ಯಾ ತಪ್ಪ ಅಂತ ಓಡ್ ಬಂದು ನಾನು ಯಾತ್ರೆ ರತ್ನ ಹಿಂಗ್ ಡಬ್ ಅಂತ ಯಾತು ಮನು ಇವಳು ಬಂದ್ಲು ನೋಡಮ್ಮ ಇವಳೆ ಇವಳೆ ಅತ್ತೆ ಸ್ವಂತ ಅತ್ತೆ ಬಿಡತ್ತೆ ಬರಲಿ ನೀವಂತೂ ನಮ್ಗೆ ಏನಕ್ಕೂ ಕಷ್ಟ ಸುಖಕ್ಕಾಗಲ್ಲ ಅಂದಮೇಲೆ ಅವರನ್ನ ಹಾಕ್ತಾರಲ್ಲ ಬರ್ತಾರೆ ಯಾಕೆ ಅಂತ ಹೇಳಿ ಅಲ್ಲ ಅಕ್ಕ ಗೊತ್ತಾಗಲ್ವಾ ನಿನಗೆ ಸರಿಯಾಗಿ ಮುಚ್ಚಬೇಕು ಅನ್ನೋದು ನೋಡಿ ಎಲ್ಲ ಹೋಯ್ತು ಕುಕ್ಕರ್ ಇವಾಗ ಎಷ್ಟು ಅದು 1,000 ರೂಪಾಯಿ ಕೊಟ್ಟು 1,200 ರೂಪಾಯಿ ಕುಕ್ಕರ್ ಅದು ಹೋಯ್ತು ಇವತ್ತು ತಲೆ ಬಿಡ್ಕೊಂಡು ತಗೊಂಡಿದ್ವಿ ಇವತ್ತೇ ಹೋಯ್ತು ಹಾಳಾಗತ್ಲಾಗೆ ಅವಾಗ ವಾಪಸ್ ಕೊಡು ಸುಮ್ಮನೆ ಅವ್ರದ್ದು ಹೆಂಗೆ ವಾಪಸ್ ತಗೊಳ್ತಾರೆ ನಾವು ಸರಿಯಾಗಿ ಮುಚ್ಚಬೇಕಾಗಿತ್ತು ಸರಿಯಾಗಿ ಮುಚ್ಚಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ನಾನು ಸರಿಯಾಗಿ ಮುಚ್ಚಿದ್ನೋ ಹೆಂಗೆ ಬೆಲ್ಟು ಜಾಸ್ತಿ ನೆನಾಕ್ಬೇಕಂತೆ ಹೊಸದು ತೊಗೊಂಡಾಗ ಬೆಲ್ಟ್ ಸ್ವಲ್ಪ ನೀರ್ನಾಗ ಹಾಕಿ ನೆನೆಸಿ ಆಮೇಲೆ ಹಾಕ್ಬೇಕಂತೆ ಸರಿಯಾಗಿ ಮುಚ್ಚಿದ್ನಮ್ಮ ನೀವು ಸರಿಯಾಗಿ ಮುಚ್ಚಿಲ್ಲ ಸುಮ್ಮನಿರಿ ಸರಿಯಾಗಿ ಮುಚ್ಚಿದ್ರೆ ಹಿಂಗೆ ಬ್ಲಾಸ್ಟ್ ಆಗ್ತಿರ್ಲಿಲ್ಲ ಸರಿಯಾಗಿ ಮುಚ್ಚಿಲ್ಲ ಏನಿಲ್ಲ ಸುಮ್ಮನೆ ಮುಚ್ಚಿದ್ದೀವಿ ಅಂತ ಹೇಳ್ತೀರ ಈ ಅನ್ನ ನೋಡು ಮನೆ ತುಂಬ ಅನ್ನ ಆಗೈತೆ ಯಪ್ಪ ಇದನ್ನು ಕ್ಲೀನ್ ಮಾಡ್ಬೇಕು ಇವಾಗ ಅದು ಹೆಂಗೆ ಕ್ಲೀನ್ ಮಾಡೋಕ್ಕಾಗುತ್ತೆ ಹೇಳು ಅಯ್ಯೋ ಕ್ಲೀನ್ ಮಾಡೋಕ್ಕಾಗಲ್ಲ ಹೆಂಗೆ ಆಗ್ಬಿಟ್ಟೈತೆ ನೋಡು ಯಪ್ಪ ನನ್ನ ಮುಖಕ್ಕೆ ಏನಾದರೂ ಸಿಡ್ದು ಎಲ್ಲನ ಏನಾನ ಮುಂದಕ್ಕೆ ಬಗ್ದಾಗ ಏನಾನ ಸಿಡ್ದಿದ್ರೆ ಏನಿಲ್ಲ ನಾನು ಹಿಂಗೆ ಒಳಗೆ ಕಾಲಿಕ್ತೆ ಅಡುಗೆ ಮನೆ ಒಳಕ್ಕೆ ಬ್ಲಾಸ್ಟ್ ಆಗ್ಬಿಡ್ತು ಕೈಗೂ ಮಖಕ್ಕೆಲ್ಲ ಸಿಡಿತು ಮುಚ್ಬೇಕಾರೆ ಸರಿಯಾಗಿ ಮುಚ್ಚಬೇಕಾಗಿತ್ತು ಇವಳು ರತ್ನಗೆ ಗೊತ್ತಾಗಲ್ಲ ಹೇಳು ಸರಿಯಾಗಿ ಮುಚ್ಚಕ್ಕೆ ನೀನೇ ಮುಚ್ಚಬೇಕು ಮನಸ್ಸು ಅವಳಿಗೊಂದಿಟ್ಟು ಗೊತ್ತಾಗಲ್ಲ ಈ ರತ್ನಗೆ ಹೋಗತ್ತ ನೀನೇ ಮುಚ್ಚಕ್ಕಿಲ್ಲ ಹೊಸ ಕುಕ್ಕರ್ ಬೇರೆ ಸರಿಯಾಗಿ ಮುಚ್ಚಿಲ್ಲ ಅದ್ಮಿ ಮುಚ್ಚಬೇಕಾಗಿತ್ತು ಇವಾಗ ಅಕ್ಕನಿಗೆ ಹೇಳೋಕ್ಕಾಗಲ್ಲ ನನಗೆ ಹೋಗು ಬರೀ ಇಂಥ ಮಾಡ್ಕೊಂಡ್ರೆ ನಾನು ನೋಡಿ ಇವತ್ತು ಎಷ್ಟು ಅನುಭವಿಸ್ಬೇಕು ನಿನ್ನಿಂದಾನ ಇವಾಗ ಮಕ್ಕಕ್ಕೆಲ್ಲ ಬಬ್ಬೆ ಆಗುತ್ತೀನಿ ಒಂದು ಸ್ವಲ್ಪ ಹೊತ್ತು ಆಗುತ್ತೆ ಹೇಳು ಆದಾಗ ಅನುಭವಿಸ್ದಾಗ ಗೊತ್ತಾಗುತ್ತೆ ಅಷ್ಟೇನೆ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ ಯಾಕೆ ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಒಂದು ಮೆರಿತೀರ ಅನ್ಬೇಡ ಇಬ್ಬರಾಳು ಹೇಳ್ತಾನೆ ಅದಕ್ಕೆ ಕಣೆ ಮೆರಿಬಾರ್ದು ಅಂಬೋದು ಏನು ಅವನ್ನೇನು ಹೊರಕಿಕ್ಕೊಂಡು ತೋರಿಸ್ಕೊಂಡು ರಾಮ ನಮ್ಮ ಕುಕ್ಕರ್ ನೋಡ್ರಿ ಅಂತ ಹೇಳಿ ಏನು ಎಲ್ಲ ತಗುನು ಏನು ಅಷ್ಟೊಂದಲ್ಲ ಕಣೆ ಏನೋ ಅವಳು ಪಾಪ ಸದ್ರದಾಳು ಅಂತ ಹಂಗೆ ಮಾಡಬಾರ್ದು ಅವಳನ್ನ ಅವಳು ಪಾಪ ಸುಮ್ಮನಿರ್ತಾಳೆ ಇನ್ನು ಯಾರನ್ನಾಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ
ಅನುಭವಿಸ್ತೀವಿ. ಲೌಡೇನಾಗೆ ಅಯ್ಯಪ್ಪ ಏನು ಕುಕ್ಕರ್ಗಳು ಅಂತ ನಾವು ಎದುರಿಗೆ ತಂದೇನು ನೋಡಿ ಕುಕ್ಕರ್ ತಗೊಂಡಿದೀವಿ ನೋಡಿ. ಇನ್ನ ಕುಕ್ಕರ್ ಏನು ಬೇಡ ಅಂತ ಅವಳು ಕೊಟ್ಟು ಜಾಗಕ್ಕೆ ಬಂದವ್ರಿ. ಇವಾಗ ನೋಡು ಸರಿಯಾಗಿ ಆತು ಅನುಭವಿಸ್ರಿ. ಏನು ಬೈಕಂಡ್ಲೋ ಏನೋ ಲೌಡಿ. ಕುಕ್ಕರ್ ತಗೊಂಡೋಗ್ಕೊಳ್ಳೆ, ನಾವೇ ಕುಕ್ಕರ್ ತಂದಿದ್ದೀವಿ ಕೊಡ್ತೀವಿ ಅಂತ ಹೇಳಿ ತಾಂಡೋಗಿ ಕೊಡಕ್ಕೆ ಹೋಗಿದ್ಕೆ ಅವಳು ಹಂಗೆ ಏನು ಬೈಕಂಡ್ಲೋ ಏನೋ, ನಿಮ್ಮ ಕುಕ್ಕರ್ ಏನು ಬೇಡ ನಮ್ಮ ಮನೆಗೆ ಒಯ್ದಾವ, ನಾವು ಒಬ್ರದ್ದು ಮುಟ್ಟಲ್ಲ ಹಂಗೆ ಹಿಂಗೆ ಅಂತ ಮಾತಾಡೋದ್ಲ. ಅವಳಿಗೇನೋ ನಮ್ಮನ್ನು ನೋಡಿ ಸಿಟ್ಟು ಬಂದ್ಬಿಟ್ಟೈತಿ. ತಗೊಂಡಿದ್ದು ಏನು ಚಾಪ್ ಹಾಕೋದ್ಲ ಏನೋ. ಥೂ ದರಿದ್ರದೊಳ ನಾವು ತೋರಿಸ್ಬಾರ್ದಾಗಿತ್ತು, ತಳ್ಕೊಂಡು ಬಿತ್ತೋ ಏನೋ ನಮ್ಮ ಕುಕ್ಕರ್ ಮೇಲೆ. ತೋರಿಸ್ಬಾರ್ದಾಗಿತ್ತು. ನೀನೇನೆ ತಗೊಂಡೋಗಿ ಕೊಡೋಣ ಬಾ ಇಲ್ಲಿ, ನಾವು 5 ಲೀಟ್ರ್ ಕುಕ್ಕರು, ನಾವು 7 ಲೀಟ್ರ್ ಕುಕ್ಕರ್ ಎಲ್ಲ ತಗೊಂಬಂದಿದ್ದೀವಿ ನೋಡಿ ಅಂತ ಹೇಳಿ ತೋರ್ಸನ್ ಬಾ ಅಂತ ಕರ್ಕೊಂಡು ಹೋದೆ ನೀನು. ಸುಮ್ಮನಿದ್ರು ಇರ್ಬೋದಾಗಿತ್ತು. ಅವಳಿಗೆ ತೋರ್ಸ್ಕೊಂಡು ತಗೊಂಬಂದು ತೊಳೆದು ಅಕ್ಕಿ ತೊಳೆದು ಅನ್ನಕ್ಕೆ ಇಕ್ತೆ ನೋಡಿ ಹಿಂಗ ಆತು. ಅವಳ ಕಣ್ಣು ಸರಿ ಇಲ್ಲೋ, ಒಳ್ಳೆಳಲ್ಲ ಅವಳು. ನೀನು ಸರಿಯಾಗಿ ಮುಚ್ಬೇಕಾಗಿತ್ತು, ಸುಮ್ಮನಿರು. ನಿನ್ನ ಕಣ್ಣಿಗಿನ್ನ ನೀನು ಸರಿಯಾಗಿ ಮುಚ್ಚಬೇಕಾಗಿತ್ತು. ಸರಿಯಾಗಿ ಮುಚ್ಚಲಿಲ್ಲ ಏನಿಲ್ಲ, ನೀನು ಇದ್ದಿದ್ದು ಬೇಡ ಹೇಳು. ಇವಾಗ ನಾನೇನು ಕಟ್ಟಲ್ಲ, ನೀನೇ ಬ್ಲಾಸ್ಟ್ ಮಾಡಿರೋದು ನೀನೇ ಇದ್ರ ದುಡ್ಡು ಕೊಡಬೇಕು. ನಂತಾಗಿಲ್ಲಮ್ಮ, ನಂತಾಗೆಲ್ಲೈತೆ ಹೇಳು ಮನು. ನೀನು ನೋಡಿ ನೀನು ಏನು ಕೆಲಸ ಮಾಡೋದಿಲ್ಲ ಏನಿಲ್ಲ, ಹೂವನ ಕಟ್ಕೊಂಡು ಕೊಟ್ಟಾನ ಅಂದರೆ ನೀನು ಅಡುಗೆನೂ ಮಾಡಲ್ಲ ಏನಿಲ್ಲ. ಏನೋ ನಾನು ಮಾಡ್ಬೇಕು, ಇಬ್ಬರಳು ಮಾಡಿರಿ ಆಗದಲ್ವೇನತ್ತೆ ದೇವತ್ತೆ. ಗುದ್ದಾಡಬೇಡ್ರಿ, ಸುಮ್ಮನಿರ್ರಿ. ಯಾಕೆ ಗುದ್ದಾಡ್ತೀರಾ? ಹೋದ್ರು ಹೋಗು, ತಿನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು ಐತಲ್ಲ ಅದ್ರಾಗಿಕ್ರಿ. ಏನು ಮಾಡೋಕ್ಕಾಗುತ್ತೆ, ಮನ್ ತುಂಬ ಅನ್ನಾಗೈತಿ. ಒಟ್ಟು ಒರೆಸಿ ನೋಡಿ. ಇವಾಗ ಹೋಗಿ ಹೇಳ್ತಾಳೆ ನಿಮ್ಮ ಅತ್ತೆನ ಬಿಡ್ಕೋಬೇಡ್ರಿ ಇಲ್ಲಿಗೆ. ಇಲ್ಲೇದಲ್ಗೆ ಇಲ್ಲೇದಲ್ಲ ಅಲ್ಲೇದು ಇಲ್ಲಿಗೆ. ಅಬ್ಬಬ್ಬಬ್ಬ ಅಲ್ಲಿ ಸಣ್ಣ ಸೊಸೆ ತಕ್ಕೆ ಎಲ್ಲ ಮುಟ್ಸೋದು. ಅಲ್ಲೇದೇನು ಇಲ್ಲಿ ತಂದು ಏನು ಹೇಳಲ್ಲ, ಇಲ್ಲೇ ತಣ್ಣಗೆ ಅಲ್ಲಿಗೆ ಹೇಳ್ತಾಳೆ ನಿಮ್ಮ ಅತ್ತೆ. ಅವಳು ಎಂತಾಳಂತ ನೀ ಚಂದ ಕೂತೈತಿ ನಿಮ್ಮ ಅತ್ತೆ. ಇವಾಗ ಹೋಗಿ ಹೇಳ್ತಾಳೆ, ಸರಿಯಾಗುತ್ತೆ ಅವಳಿಗೆ. ಇವಾಗ ಬ್ಲಾಸ್ಟ್ ಆಗೈತೆ ಕುಕ್ಕರು, ಎಲ್ಲ ಸಿಡ್ದೈತೆ ಎಂಬುದು ಗೊತ್ತಾಗ್ಬಿಟ್ರೆ ಸರಿ ಆಡ್ತಾಳೆ ನೋಡು. ಆಡ್ಲೇಳು ಬಿಡು. ಏನು ಮಾಡೋಕ್ಕಾಗುತ್ತೆ, ಆಗ್ತವೆ. ನಮ್ಮ ಮನೆಗೇನು ಒಂದೇ ಅಲ್ಲ ಆಗಿರೋದು, ಬೇರೆ ಬೇರೆ ಕಡೆಗೆಲ್ಲ ಆಗಿರ್ತವೆ. ನಮಗೂ ಗೊತ್ತೈತಿ ಎಲ್ಲಾನ. ನಮಗೂ ಮಾಡಿದೀವಿ, ಅವಳೊಬ್ಬಳೆ ಅಲ್ಲ. ಅವಳಿ ಸರಿಯಾಗಿ ಮಾಡ್ತೀನಿ. ನಾನು ರತ್ನಕ್ಕೂ ಹೇಳ್ತೀನಿ, ಸಮಾಧಾನನೇ ಇಲ್ಲ ಅನ್ನೋ ಕಾಣತ್ತೆ ಈ ಅಕ್ಕಗೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೆಲ್ಲಕ್ಕೆ ಮಾಡಾಕ ಅಂತ ಹೇಳಿದ್ರೆ ಆ ಥರ ಮಾಡ್ಕೊಂಬತ್ತೆ. ಆ ಥರ ಮಾಡ್ಕೊಂಡು ಮಾಡಿ ಎಲ್ಲ ಹಾಳು ಮಾಡಿ ಇತ್ತತ್ಲಾಗೆ. ಎಲ್ಲ ಹಾಳಾಗಿ ಹೋಯ್ತು, ಕುಕ್ಕರ್ನು ಹೋಯ್ತು ಅತ್ಲಾಗೆ ಎಲ್ಲನ. ಇನ್ನು ನಾವು ಬರೋದೇ ಇಲ್ಲ. ಒಂದ್ಸತಿ ಇದಾಗೈತೆ ಅಂದ್ರೆ ನೋಡು ಹೆಂಗಾಗ್ಬಿಟ್ಟೈತೆ. ಬರೇ ಹಿಂಗೇನೆ ಮಾಡೋದು ನೋಡಿ. ಇವಾಗ ಇದನ್ನೆಲ್ಲನ ಹೆಂಗಿರಾಗ್ಬಿಟ್ಟೈತೆ, ಇದು ವಿಷ ಅಲ್ಲೆಲ್ಲ ಹೋಗಿರುತ್ತೆ. ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು. ರೆಡಿ ಮಾಡ್ಸೋದಕ್ಕೆ ಮಸದೆ ತಮ್ಮದು ವಾಸಿ ಅನಿಸುತ್ತೆ. ಅಯ್ಯಪ್ಪಂತ ತಗೋಬಾರ್ದಾಗಿತ್ತು ಹೇಳು. ಸುಮ್ಮನೆ ಅಂಗಡಿಗೆ ಹೋಗಿ ಒಳ್ಳೆದ ಕಂಪ್ನಿ ತರಬೇಕಾಯ್ತು. ಯಾವ್ದಾರ ಪ್ರೆಸ್ಟೀಸು, ಯಾವುದಾದ್ರೂ ಬೇರೆ ಬೇರೆ ಇನ್ನೂ ಕಂಪ್ನಿಗಳು ಬರ್ತಿರ್ತಾವಲ್ಲ, ಪಿಗ್ವಿನು ಅವು ಅವನ್ನೆಲ್ಲ ತರಬೇಕಾಯ್ತು ನೋಡಿಕೊಂಡು. ಯಾವುದಾದ್ರೂ ಪ್ರೆಸ್ಟೀಸ್ ಕುಕ್ಕರ್ ತರಬೇಕಾಗಿತ್ತು, ಚೆನ್ನಾಗಿ ಬಾಳಿಕೆ ಬರೋದು, ಚೆನ್ನಾಗಿ ತಡೆಯೋದು. ನೀನು ಇಲ್ಲೇ ತಗೊಂಡೆ ಅವಳು ನೋಡಲಿ ಅಂತ. ಇವಾಗ ಹಿಂಗಾತು. ದುಡ್ಡು ಬೇಡವೇನಕ್ಕ? ನೀನು ಇಲ್ಲ ಅಂತೀಯ, ದುಡ್ಡು ಬೇಕಲ್ಲ, ಅದಕ್ಕೆ ನಾನು ತಗೊಂಡಮ್ಮ. ಸಾರು ಮಗ್ಗತ್ತಿರ್ಲಿಲ್ಲ, ಹಂಗೆ ಮಾಡ್ತಿದ್ದೆ. ಬೆಳಕಾಳು ಬೇಯಲ್ಲ ಏನಿಲ್ಲ, ಅದಕ್ಕೇನೆ ಉಳ್ಸಪ್ಕಿಕ್ಕೂ ಬರುತ್ತೆ. ಎಲ್ಲನ ಏನಾರ ಬೇಳೆ ಎಲ್ಲ ಬೇಯಿಸ್ಕೊಂಬಕ್ಕು, ಸಾಂಬಾರ್ಗು ಎಲ್ಲ ಬರ್ತೈತೆ, ಅನ್ನ ಮಾಡಕ್ಕೆ ಬರುತ್ತೆ ಅಂತ ಹೇಳಿ ತಗೊಂಡಿದ್ದು. ಬೇಕಮ್ಮ ದುಡ್ಡು ಬೇಡವೆ ಅಂತಂದರೆ ದುಡ್ಡೇ ಬೇಕಾಗಿರೋದು ಇವಾಗ. ನೋಡು ಏನು ಮಾಡೋಣ, ನಾನೇನು ಅದೇ ಬೇಕಲ್ಲ ಮಾಡಿದ್ದೆ. ನಮಗೆ ನೀನು ಕುಕ್ಕರ್ ಬ್ಲಾಸ್ಟ್ ಮಾಡಿದೀಯ ಅಂತ ಹೇಳ್ತೀಯ, ಅದಿರೋದು ನಾನೇನು ಮಾಡೋಣ? ನೆಟ್ಟಿಗೆ ಮುಚ್ಚಬೇಕಾಗಿತ್ತು ಕಣಕ್ಕ ನೀನು. ನೋಡಿ ಹೆಂಗಾಗಿ ಮನೆಯೆಲ್ಲ ಸಿಡ್ದೈತೆ ಕುಕ್ಕರು. ಏನೋ ನಾನು ಇಲ್ಲೇ ಮುಂದಿದ್ರೆ ನಾನೇನು ಇವತ್ತು ಏನಾಗ್ತಿದ್ದ ಏನೋ. ಒಳಕ್ಕೆ ಬಂದಾಗ ಸಿಡಿತು, ಅವ ಮಕ್ಕಕ್ಕೂ ಕೈ ಕಾಲಿಗೆಲ್ಲ ಸಿಡಿತಾ ಅಷ್ಟೇನೆ. ನನಗಿನ್ನ ಮುಖಕ್ಕೆಲ್ಲ ಸಿಡ್ದಿದ್ರೆ ನನ್ನ ಮುಖನೇ ಹಸ್ಕೆಟ್ಟು ಹೋಗೋದು, ಹೊರಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ನನಗೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡು ಉರಿ ಆಗ್ತೈತೆ, ಬಬ್ಬೆ ಬತ್ತಾವ ಏನೋ ಅನ್ನಿಸ್ತೈತೆ ನನಗೆ ಮುಗ್ತಲ್ಲೆಲ್ಲನ. ಈ ರತ್ನಕ್ಕನ್ಗಂತೂ ಏನೂ ಗೊತ್ತಾಗಲ್ಲ. ಅವಳು ಶಾಪ ಹಾಕೋದ್ಲೋ ಏನೋ, ನಾವು ಕುಕ್ಕರ್ ತಗೊಂಬಂದಿರೋದಕ್ಕೆ ಎಷ್ಟು ಹೊಟ್ಟೆ ಉರ್ಕೊಂಡಿದ್ದಕ್ಕೆ ಹಿಂಗೆ ಆಗೈತಿ. ಕುಕ್ಕರ್ ಎಲ್ಲ ಬ್ಲಾಸ್ಟ್ ಆಗೈತೆ. ಅನ್ನಕ್ಕೆ ಇಕ್ಕಿದ್ವಿ, ಅನ್ನ ಎಲ್ಲ ಮನೆ ತುಂಬ ಸಿಡ್ದೋಗೈತೆ. ನಾನು ಒಳಗೆ ಬಂದೆ, ಮುಖಕ್ಕೆಲ್ಲ ಸಿಡಿತೈತೆ, ಉರಿ ಆಗ್ತೈತೆ. ಕೈ ಮುಖ ಎಲ್ಲ ಉರಿ ಆಗ್ತೈತೆ. ಅಯ್ಯೋ ಏನು ಮಾಡೋದು, ಯಾರ ಮುಖ ನೋಡಿದ್ವೋ, ಯಾ ದರಿದ್ರ ಮುಖ ನೋಡಿದ್ವೋ ಅಂತ ಅನ್ನಿಸ್ತೈತಿ. ರತ್ನಕ್ಕನೇ ಎದ್ರದ ಮುಖ ನೋಡಿದ್ರೆ ಹಂಗೆ ಎದ್ದ ತಕ್ಷಣ ಎದ್ದಾಳೆ ಅಂತಿರುತ್ತೆ. ಮನಿಕೆ ಮರಿಗೆ ಬಿಡೋದು ಇಲ್ಲ ಇವಾಗ. ಇದ್ರ ಮುಖ ನೋಡ್ದಂಗಿಂದ ನನಗಂತೂ ಬರೀ ಹಿಂಗೆ ಆಗ್ತಾ ಇರೋದು ದಿನ ಪೂರ್ತಿ. ನೋಡ್ತಾ ಇರ್ರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.